ಕುಂಭಕರ್ಣ. ಕುಂಭಕರ್ಣ ಅಂದರೆ ಹೆಚ್ಚಾಗಿ ನಿದ್ದೆ ಮಾಡ್ತಿದ್ದ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಅವನು ಯಾಕೆ ಅಷ್ಟು ನಿದ್ದೆ ಮಾಡ್ತಿದ್ದ? ಅವನನ್ನು ನಿದ್ದೆಯಿಂದ ಎಬ್ಬಿಸೋಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ರು. ಈ ದೈತ್ಯನಿಂದ ವಾನರ ಸೈನ್ಯ ತಪ್ಪಿಸಿಕೊಂಡಿದ್ದಾದ್ರೂ ಹೇಗೆ? ಹಾಗೆ ಈ ಕುಂಭಕರ್ಣನ ಸಾವು ಅದೆಷ್ಟು ಘೋರವಾಗಿತ್ತು ಗೊತ್ತಾ? ಈ ಕುಂಭಕರ್ಣ ಒಂದು ಬಾರಿ ಇಂದ್ರದೇವನನ್ನು ಅಟ್ಟಾಡಿಸಿ ಹೊಡೆದಿದ್ದ ಕತೆ ನಿಮಗೆ ಗೊತ್ತಾ? ಈ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಗೂ ಕುಂಭಕರ್ಣನ ಜೀವನದ ಎಲ್ಲ ರಹಸ್ಯಗಳನ್ನು ತಿಳಿಯೋಣ ಬನ್ನಿ. ಕುಂಭಕರ್ಣ ಅನ್ನೋದು ರಾಮಾಯಣದಲ್ಲಿ ಬರುವ ಒಂದು ಪ್ರಮುಖ ಪಾತ್ರ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ವಿಶ್ರವ ಮತ್ತು ಕೈಕಸಿ ಎಂಬ ದಂಪತಿಗಳಿಗೆ ಈ ಕುಂಭಕರ್ಣ ಜನಿಸ್ತಾನೆ. ಜೊತೆಗೆ ಇವನು ರಾವಣನ ತಮ್ಮ ಕೂಡ ಹೌದು. ಈ ಕುಂಭಕರ್ಣ ಹುಟ್ಟಿದಾಗಿನಿಂದಲೇ ಅವನಿಗೆ ಹಸಿವೆ ಎಂಬುದು ಬಹಳ ಇರುತ್ತೆ. ಅದಕ್ಕಾಗಿ ಅವನು ಹಸಿವೆಯನ್ನು ತಾಳಲಾಗದೆ ಕಣ್ಣಿಗೆ ಕಂಡ ಪ್ರಾಣಿಗಳು ಮತ್ತು ಮನುಷ್ಯರನ್ನು ತಿಂದು ಹಾಕ್ತಿರ್ತಾನೆ. ಇವನು ಋಷಿ ಮಹರ್ಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಲ್ಲಿಗೆ ಹೋಗಿ ಅವರ ಯಜ್ಞಕ್ಕೆ ಅಡ್ಡಿಪಡಿಸುವುದಲ್ಲದೆ ಆ ಋಷಿಗಳನ್ನು ಹಾಗೆ ಅವರ ಹಸುಕರುಗಳನ್ನು ತಿಂದು ಹಾಕ್ತಿರ್ತಾನೆ. ಇದರಿಂದ ಬೇಸತ್ತ ಋಷಿ ಮಹರ್ಷಿಗಳು ಈ ಕುಂಭಕರ್ಣನಿಂದ ಹೇಗಾದರೂ ನಮ್ಮನ್ನು ಪಾರು ಮಾಡುವಂಥ ಇಂದ್ರದೇವನನ್ನು ಕೇಳ್ಕೊಳ್ತಾರೆ. ಆಗ ಇಂದ್ರದೇವ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾಗಿ ತನ್ನ ವಜ್ರಾಯುಧದಿಂದ ಕುಂಭಕರ್ಣನಿಗೆ ಹೊಡಿತಾನೆ. ಇದರಿಂದ ಕೋಪಗೊಂಡ ಕುಂಭಕರ್ಣ ಇಂದ್ರನ ವಾಹನವಾದಂಥ ಐರಾವತದ ಒಂದು ದಂತವನ್ನೇ ಮುರಿದು ಇಂದ್ರನನ್ನ ಅಟ್ಟಾಡಿಸಿ ಹೊಡಿತಾನೆ. ಇದರಿಂದ ಭಯಬಿದ್ದ ಇಂದ್ರ ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ನು ಕುಂಭಕರ್ಣ ಯಾಕೆ ಹೆಚ್ಚಾಗಿ ನಿದ್ದೆಯನ್ನ ಮಾಡ್ತಿದ್ದ? ಇದರ ಹಿಂದೆ ಇರೋ ಕಾರಣಗಳೇನು ಅಂತ ನೋಡೋದಾದ್ರೆ, ತನ್ನ ಅಣ್ಣ ರಾವಣ ಹೇಗೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಮಾಡಿ ಹಲವಾರು ವರಗಳನ್ನು ಪಡಿತಾನೋ, ಹಾಗೆಯೇ ಕುಂಭಕರ್ಣನು ಕೂಡ ಬ್ರಹ್ಮನನ್ನು ಒಲಿಸಿಕೊಂಡು ಬ್ರಹ್ಮನಿಂದ ವರವನ್ನು ಪಡೆಯಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಘೋರವಾದ ತಪಸ್ಸನ್ನು ಮಾಡೋಕೆ ಶುರು ಮಾಡ್ತಾನೆ. ಯಾವ ವರಗಳಿಲ್ಲದ ಸಾಮಾನ್ಯ ಕುಂಭಕರ್ಣನನ್ನೇ ಯಾರಿಂದಲೂ ಸೋಲಿಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನು ಬ್ರಹ್ಮದೇವನಿಂದ ವರವನ್ನು ಪಡೆದರೆ ಕುಂಭಕರ್ಣನನ್ನು ಸೋಲಿಸೋದು ಅಸಾಧ್ಯ ಎಂದು ಅರಿತಂತಹ ಇಂದ್ರದೇವ ಬ್ರಹ್ಮದೇವನ ಬಳಿ ಹೋಗಿ ಕುಂಭಕರ್ಣನಿಗೆ ವರವನ್ನು ನೀಡದಂತೆ ಕೇಳ್ಕೊಳ್ತಾನೆ. ಆದರೆ ಅದಕ್ಕೆ ಬ್ರಹ್ಮದೇವ ಒಪ್ಪೋದಿಲ್ಲ. ತಪಸ್ಸನ್ನು ಮಾಡಿದವರಿಗೆ ವರ ನೀಡೋದು ದೈವಧರ್ಮ. ಅವನು ನನಗಾಗಿ ಘೋರವಾದ ತಪಸ್ಸನ್ನು ಮಾಡಿದ್ದಾನೆ. ನಾನೀಗ ಕುಂಭಕರ್ಣನಿಗೆ ವರವನ್ನು ನೀಡಲೇಬೇಕು. ಅವನು ಶಕ್ತಿಯುತವಾದ ವರವನ್ನು ಕೇಳಿಕೊಳ್ಳದ ರೀತಿ ನೋಡ್ಕೊಳ್ಳುವುದು ನಿಮ್ಮ ಜವಾಬ್ದಾರಿ ಎಂದು ಬ್ರಹ್ಮದೇವ ಇಂದ್ರದೇವನಿಗೆ ಹೇಳಿಬಿಡ್ತಾನೆ. ಇದರಿಂದ ಗೊಂದಲಗೊಂಡ ಇಂದ್ರದೇವ ಅಲ್ಲೇ ಪಕ್ಕದಲ್ಲೇ ಇದ್ದ ಸರಸ್ವತಿ ದೇವಿಯನ್ನ ಸಹಾಯ ಮಾಡುವಂತೆ ಕೇಳ್ಕೊಳ್ತಾನೆ. ಅದಕ್ಕೆ ಒಪ್ಪಿದ ಸರಸ್ವತಿ ಸಹಾಯ ಮಾಡೋಕೆ ಮುಂದಾಗ್ತಾಳೆ. ನಂತರ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಕುಂಭಕರ್ಣನಿಗೆ ನಿನಗೇನು ಬೇಕು ಕೇಳು ಎಂದು ಹೇಳೇ ಬಿಡ್ತಾರೆ. ಆಗ ಸರಸ್ವತಿ ಅವನ ನಾಲಿಗೆ ಮೇಲೆ ಕೂತು ಅವನ ನಾಲಿಗೆಯನ್ನು ತೊದಲುವಂತೆ ಮಾಡ್ತಾಳೆ. ಕುಂಭಕರ್ಣ ಬ್ರಹ್ಮನ ಬಳಿ ಇಂದ್ರಾಸನವನ್ನು ಅಂದರೆ ಇಂದ್ರನ ಸಿಂಹಾಸನವನ್ನೇ ಕೇಳೋಕೆ ಇಚ್ಛೆಪಟ್ಟಿರ್ತಾನೆ. ಆದರೆ ಅದರ ಬದಲು ನಿದ್ರಾಸನವನ್ನು ಅಂದರೆ ಮಲಗು ಹಾಸಿಗೆಯನ್ನು ಕೇಳೋ ಥರ ನಾಲಿಗೆಯನ್ನು ಬದಲಿಸ್ತಾಳೆ. ನಂತರ ನಿರ್ದೇವತ್ವವನ್ನು ಅಂದರೆ ದೇವತೆಗಳ ವಿನಾಶವನ್ನು ಕೇಳೋಕೆ ಇಚ್ಛೆಪಟ್ಟಿರ್ತಾನೆ. ಅದರ ಬದಲಾಗಿ ನಿದ್ರಾವತ್ವವನ್ನು ಅಂದರೆ ನಿದ್ರೆಯನ್ನು ಕೇಳೋ ಥರ ಅವನ ನಾಲಿಗೆಯನ್ನು ಬದಲಿಸ್ತಾಳೆ. ಹೀಗೆ ಕುಂಭಕರ್ಣ ಕೇಳಿದ ವರವನ್ನೆಲ್ಲ ಕೊಟ್ಟಂತಹ ಬ್ರಹ್ಮ ತಕ್ಷಣವೇ ಮಾಯವಾಗ್ತಾನೆ. ಇದರಿಂದ ಗೊಂದಲಗೊಂಡಂತಹ ಕುಂಭಕರ್ಣ ನಡೆದಿದ್ದನ್ನೆಲ್ಲ ರಾವಣನ ಮುಂದೆ ಹೇಳಿದಾಗ ರಾವಣ ಬ್ರಹ್ಮದೇವನನ್ನು ಪ್ರಾರ್ಥಿಸಿ ಕುಂಭಕರ್ಣನು ಜೀವನ ಪೂರ್ತಿ ನಿದ್ರೆ ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿತಗೊಳಿಸುವಂತೆ ಕೇಳಿಕೊಳ್ತಾನೆ. ಆಗ ಬ್ರಹ್ಮದೇವ ಕುಂಭಕರ್ಣನು ವರ್ಷದಲ್ಲಿ 6 ತಿಂಗಳು ನಿದ್ರೆ ಮಾಡ್ತಾನೆ. ಆದರೆ ಅವನಿಗೆ ಹಸಿವು ತೃಪ್ತಿಗೊಂಡ ನಂತರ ಮತ್ತೆ ಮಲಗುತ್ತಾನೆ ಎಂದು ವರವನ್ನು ಕೊಡ್ತಾರೆ. ಈ ರೀತಿಯಾಗಿ ಅವನು ಕೇಳಿದ ವರದಿಂದಲೇ ಕುಂಭಕರ್ಣ ಹೆಚ್ಚಾಗಿ ನಿದ್ರೆ ಮಾಡೋಕೆ ಕಾರಣವಾಗುತ್ತೆ. ಇನ್ನು ಕುಂಭಕರ್ಣ ಮಲಗಿದ್ದಾಗ ಅವನನ್ನು ನಿದ್ರೆಯಿಂದ ಎಚ್ಚರಗೊಳಿಸೋಕೆ ಎಷ್ಟೆಲ್ಲ ಹರಸಾಹಸಗಳನ್ನು ಮಾಡ್ತಿದ್ರು. ಜೊತೆಗೆ ಅಷ್ಟು ಪರಾಕ್ರಮಿಯಾದಂತಹ ಕುಂಭಕರ್ಣ ಯಾವ ರೀತಿ ಮರಣವನ್ನು ಹೊಂದಿದ ಅಂತ ಕೇಳಿದರೆ ನೀವು ನಿಜವಾಗ್ಲೂ ನಂಬ್ಕೊಳ್ತೀರಾ? ಹೌದು, ರಾವಣ ಸೀತೆಯನ್ನು ಅಪಹರಣ ಮಾಡಿದ್ದಕ್ಕಾಗಿ ರಾಮ ಲಕ್ಷ್ಮಣರು ಮತ್ತು ಇಡೀ ವಾನರ ಸೈನ್ಯವು ಯುದ್ಧಕ್ಕೆ ನಿಂತಿರುತ್ತೆ. ಹೀಗಿದ್ದಾಗ ಯುದ್ಧವು ಕೂಡ ಶುರುವಾಗುತ್ತೆ. ವಾನರ ಸೈನ್ಯದ ಯುದ್ಧ ಬಲವನ್ನು ನೋಡಿ ಹಿಂಜರಿದ ರಾವಣ ಇನ್ನು ಬೇರೆ ದಾರಿಯೇ ಇಲ್ಲ ಎಂದು ತನ್ನ ತಮ್ಮನಾದಂಥ ಕುಂಭಕರ್ಣನನ್ನು ಎಚ್ಚರಗೊಳಿಸಿ ಎಂದು ತನ್ನ ಸೈನಿಕರಿಗೆ ಆದೇಶ ಮಾಡ್ತಾನೆ. ನಂತರ ಸೈನಿಕರೆಲ್ಲ ಕುಂಭಕರ್ಣನನ್ನು ಎಚ್ಚರಗೊಳಿಸೋಕೆ ಅಂತ ಅವನ ಕೋಣೆಗೆ ಹೋಗ್ತಾರೆ. ಕುಂಭಕರ್ಣ ತುಂಬ ಗಾಢವಾದ ನಿದ್ರೆಗೆ ಜಾರಿರ್ತಾನೆ. ಅವನನ್ನು ಎಚ್ಚರಗೊಳಿಸೋಕೆ ಅಂತ ತುಂಬ ಜೋರಾಗಿ ಶಬ್ದಗಳನ್ನು ಮಾಡ್ತಾರೆ. ಅಷ್ಟಕ್ಕೆಲ್ಲ ಕುಂಭಕರ್ಣ ಎಚ್ಚರಗೊಳ್ಳದೇ ಇದ್ದಾಗ ಅವನ ಮೇಲೆ ಹತ್ತಿ ಚೂಪಾದ ಆಯುಧಗಳಿಂದ ಅವನಿಗೆ ಚುಚ್ಚುತ್ತಿದ್ದರು. ದೈತ್ಯವಾದ ಆನೆಗಳನ್ನು ಬಳಸಿ ಅವನ ದೇಹದ ಮೇಲೆ ಅವುಗಳನ್ನು ಓಡಾಡಿಸ್ತಿದ್ರು. ಅಷ್ಟೇ ಅಲ್ಲದೆ ಅವನ ಕಿವಿಯ ಬಳಿಗೆ ಹೋಗಿ ಜೋರಾಗಿ ಶಬ್ದವನ್ನು ಕೂಡ ಮಾಡುತ್ತಾರೆ. ಆದರೆ ಅದಾವುದಕ್ಕೂ ಕುಂಭಕರ್ಣ ಎಚ್ಚರಗೊಳ್ಳದಿದ್ದಾಗ
ಸೈನಿಕರೇ ಸುಸ್ತಾಗಿ ಹೋಗಿಬಿಡ್ತಾರೆ. ಕೊನೆಗೆ ಒಂದು ಉಪಾಯ ಮಾಡಿ ಅವನ ಮುಂದೆ ರುಚಿಯಾದ ಬಗೆ ಬಗೆಯ ಆಹಾರವನ್ನು ಮುಂದಿಟ್ಟಾಗ ಆಹಾರದ ಸುವಾಸನೆಯಿಂದ ಎಚ್ಚರಗೊಂಡ ಕುಂಭಕರ್ಣ ಸಾವಿರಾರು ಜನರಿಗೆ ಸಾಕಾಗುವಷ್ಟು ಆಹಾರವನ್ನು ಒಬ್ಬನೇ ತಿಂದು ಹಸಿವನ್ನ ನೀಗಿಸ್ಕೊಳ್ತಾನೆ. ನಂತರ ರಾವಣ ರಾಮನೊಂದಿಗೆ ಯುದ್ಧ ಶುರು ಮಾಡಿದ್ದಾನೆ ಎಂದು ತಿಳಿದಾಗ ಕುಂಭಕರ್ಣ ರಾವಣನಿಗೆ ಹೀಗೆ ಹೇಳ್ತಾನೆ: ನಾವು ಮಾಡುತ್ತಿರುವುದು ತಪ್ಪು. ಶ್ರೀರಾಮನು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಮತ್ತು ಸೀತಾಮಾತೆಯು ಲಕ್ಷ್ಮೀ ದೇವಿಯ ಅವತಾರವೆಂದು ಮನವರಿಕೆ ಮಾಡಲು ಪ್ರಯತ್ನಿಸ್ತಾನೆ. ಆದರೆ ಅದನ್ನು ಯಾವುದನ್ನು ಕೂಡ ರಾವಣ ಗಂಭೀರವಾಗಿ ತೆಗೆದುಕೊಳ್ಳದೆ ಯುದ್ಧವನ್ನು ಮುಂದುವರಿಸ್ತಾನೆ. ನಂತರ ಬೇರೆ ದಾರಿಯೇ ಇಲ್ಲದೆ ಅಣ್ಣನ ಮಾತನ್ನು ಮೀರಬಾರದು ಅಂತ ಕುಂಭಕರ್ಣ ರಾಮನ ವಿರುದ್ಧವಾಗಿ ಹೋರಾಡಲು ಮುಂದಾಗ್ತಾನೆ. ನಂತರ ಯುದ್ಧ ಭೂಮಿಗೆ ಕುಂಭಕರ್ಣ ಕಾಲಿಟ್ಟಾಗ ಅವನ ದೈತ್ಯಾಕಾರದ ದೇಹವನ್ನು ನೋಡಿ ಇಡೀ ವಾನರ ಸೈನ್ಯ ಬೆಚ್ಚಿ ಬೀಳುತ್ತೆ. ಅವನ ಮೇಲೆ ಯುದ್ಧ ಮಾಡುವುದು ಒಂದೇ, ನಮ್ಮ ಸಾವನ್ನ ನಾವೇ ಬರಮಾಡಿಕೊಳ್ಳುವುದು ಒಂದೇ ಎಂದು ವಾನರ ಸೈನ್ಯ ಕಂಗಾಲಾಗಿ ಓಡುತ್ತೆ. ಆಗ ಸುಗ್ರೀವ ಆ ವಾನರ ಸೈನ್ಯಕ್ಕೆ ಧೈರ್ಯ ತುಂಬಿ ಕುಂಭಕರ್ಣನ ಮೇಲೆ ಯುದ್ಧ ಮಾಡಲು ಹುರಿದುಂಬಿಸ್ತಾನೆ. ವಾನರ ಸೇನೆ ಕುಂಭಕರ್ಣನ ಮೇಲೆ ಎಸೆಯುತ್ತಿರುವ ದೊಡ್ಡ ದೊಡ್ಡ ಬಂಡೆಗಳು ಅವನಿಗೆ ಯಾವುದೇ ರೀತಿಯ ನೋವನ್ನುಂಟು ಸಹಿತ ಮಾಡ್ತಿರ್ಲಿಲ್ಲ. ಕುಂಭಕರ್ಣನ ಕೈಗೆ ಸಿಕ್ಕವರೆಲ್ಲ ಅವನ ಆಹಾರವಾಗ್ತಿದ್ರು. ಆಗ ರಾಮ ಲಕ್ಷ್ಮಣರು, ಹನುಮಂತ, ಸುಗ್ರೀವ ಎಲ್ಲರೂ ಕೂಡ ಅವನ ವಿರುದ್ಧ ಹೋರಾಡ್ತಾರೆ. ಆದರೆ ಕುಂಭಕರ್ಣನನ್ನು ಸುಮ್ಮನಿರಿಸೋಕೆ ಯಾರಿಂದಲೂ ಆಗೋದಿಲ್ಲ. ಆವಾಗ ಕೋಪಗೊಂಡ ಹನುಮಂತ ತನ್ನ ದೇಹವನ್ನು ಕುಂಭಕರ್ಣನ ದೇಹದ ಸರಿ ಸಮಾನವಾಗಿ ಮಾಡಿಕೊಂಡು ಯುದ್ಧಕ್ಕೆ ನಿಲ್ತಾನೆ. ಇಬ್ಬರು ಯುದ್ಧ ಮಾಡುತ್ತಾ ಕೆಳಗೆ ಬಿದ್ದಾಗ ಇಡೀ ಭೂಮಿಯ ಒಂದು ಕ್ಷಣ ನಡುಗಿ ಹೋಗುತ್ತೆ. ಆದರೆ ಕುಂಭಕರ್ಣ ಮಾತ್ರ ತನ್ನ ಅಟ್ಟಹಾಸವನ್ನು ನಿಲ್ಲಿಸೋದೇ ಇಲ್ಲ. ವಾನರ ಸೇನೆಯ ಮೇಲೆ ಯುದ್ಧಕ್ಕೆ ಮುಂದಾದಾಗ ಶ್ರೀರಾಮರು ಮುಂದೆ ಬಂದು ವಾಯು ಅಸ್ತ್ರದಿಂದ ಕುಂಭಕರ್ಣನ ಒಂದು ತೋಳನ್ನೇ ಕತ್ತರಿಸಿ ಹಾಕ್ತಾರೆ. ನಂತರ ಇಂದ್ರಾಸನದಿಂದ ಮತ್ತೊಂದು ತೋಳನ್ನು ಕೂಡ ಕತ್ತರಿಸಿ ಹಾಕ್ತಾರೆ. ಆದರೂ ಕೂಡ ಕುಂಭಕರ್ಣ ಸೋಲನ್ನು ಒಪ್ಕೊಳ್ಳದೆ ಜಲದಂಕ ಮಲ್ಲನಂತೆ ಯುದ್ಧ ಮಾಡಲು ಮುಂದೆ ಬಂದಾಗ ಶ್ರೀರಾಮರು ಅವನ ಶಿರವನ್ನೇ ಕತ್ತರಿಸಿ ಹಾಕ್ತಾರೆ. ಆಗ ಶ್ರೀರಾಮನಿಗೆ ವಂದನೆ ತಿಳಿಸಿ ಕುಂಭಕರ್ಣ ತಾನು ಅಣ್ಣನ ಮಾತಿಗೆ ಕಟ್ಟು ಬಿದ್ದು ನಿಮ್ಮೊಡನೆ ಹೋರಾಡಬೇಕಾಗಿ ಬಂತು, ನನ್ನನ್ನು ಕ್ಷಮಿಸಿ ಪ್ರಭು ಎಂದು ಹೇಳಿ ಅಸುನೀಗಿದನು. ನೋಡಿದ್ರಲ್ಲೋ ವೀಕ್ಷಕರೇ, ಮಹಾನ್ ವೀರಯೋಧ ಕುಂಭಕರ್ಣನ ಅಂತ್ಯ ಎಷ್ಟು ಭೀಕರವಾಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕುಂಭಕರ್ಣನ ಬಗ್ಗೆ ನಿಮ್ಗೇನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗ್ತೀವಿ. ಧನ್ಯವಾದ.